ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ರೇಣುಕಾ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟೊಂದು ರೀತಿಯ ಸಂಸ್ಕಾರದ ಮತ್ತು ಆಧ್ಯಾತ್ಮದ ವಿಚಾರಗಳನ್ನು ಕೊಡ್ತಕ್ಕಂಥ ಒಂದು ಪ್ರಥಮ ಸಂಸ್ಥೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಪುರಸ್ಕಾರ ಒಂದು ಮಾಡ್ತಾ ಸಾಹೇಬರು 25 ಲಕ್ಷ ಕೊಟ್ಟರು. ಇವತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮತ್ತು ರೇಣುಕಾ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರು ಇಲ್ಲಿವರೆಗೆ ಮಾಡದಂಥ ಕಾರ್ಯಗಳು, ಅವರು ಅಹೋರಾತ್ರಿ ಈ ಸಮಾಜದ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಅಂಥವರ ವಿಚಾರಧಾರೆಗಳನ್ನು ಇವತ್ತು ಸಮಾಜಕ್ಕೆ ಭಾಳ ಅವಶ್ಯಕತೆ ಇದೆ. ಆ ರೀತಿಯಾಗಿ ನಾವು ಕೂಡ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ಕೆ ನಮ್ಮ ಉಪಸ್ಥಿತಿ ಇದ್ದರೆ ಅವ್ರಿಗಿನ್ನೂ ಹೆಚ್ಚು ಪ್ರೋತ್ಸಾಹದಾಯಕ ಆಕೈತೆ ಅನ್ನೋ ವಿಚಾರದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿವಿ. ಮಕ್ಕಳಿಗೆ ಉತ್ತೇಜನ ಇಂಥ ಒಂದು ಒಳ್ಳೆಯ ಸಂಸ್ಕಾರ ಇರತಕ್ಕಂಥ ಸಂಸ್ಥೆಗಳಲ್ಲಿ ನಿಜವಾಗಿಯೂ ಬೆಂಗಳೂರು ನಗರದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟೊಂದು ರೀತಿಯ ಸಂಸ್ಕಾರದ ಮತ್ತು ಆಧ್ಯಾತ್ಮದ ವಿಚಾರಗಳನ್ನು ಕೊಡ್ತಕ್ಕಂಥ ಒಂದು ಪ್ರಥಮ ಸಂಸ್ಥೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಒಂದು ಸಂಸ್ಥೆಯಲ್ಲಿ ಅವರೆಲ್ಲ ಪಾಠ ಮಾಡ್ತದ್ದು ಅವರ ಭಾಗ್ಯ ಅಂತೇಳಿ ಅವರು ಹೇಳಬೇಕು. ಮತ್ತು ಭಾಳಷ್ಟು ಪ್ರತಿಭಾವಂತರು ಮಕ್ಕಳು ಇಲ್ಲಿ ಹೊರಹೊಮ್ಮಿದ್ದಾರೆ. ಅವರು ಇನ್ನೂ ಹೆಚ್ಚು ಪ್ರತಿಭಾವಂತರಾಗಿ ಒಂದು ಈ ಸಂಸ್ಥೆಗೆ ಹೆಸರು ತರಬೇಕು ಮತ್ತು ತಂದೆ ತಾಯಿಯನ್ನು ಕೂಡ ಒಂದು ಈ ಒಳ್ಳೆಯ ಸಂಸ್ಕಾರದಿಂದ ಅವ್ರನ್ನ ಜೋಪಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಬರಬೇಕು ಮತ್ತು ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.